ಲೂಕನ ಬರೆಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ ದಯಮಾಡಿ ಯಾರು ಓದಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಿಕ್ಲಿಲ್ವಾ? ನಾನೇ ಓದ್ತೇನಾಗಿದ್ರೆ. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಚಿತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲೆಯಲ್ಲಿ ಮಲಗಿಸಿದಳು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಗುವಾಗಿ ಹುಟ್ಟಿದ ಒಂದು ಸಂದರ್ಭವನ್ನ ನಾವು ನೋಡ್ತೇವೆ. ಹಲೋ, ಕೇಳ್ತಾ ಇದೆ ಪ್ರವೀಣ್? ಅಂಕಲ್ ಕೇಳಿಸ್ತಾ ಇದೆ ಅಂಕಲ್. ಕೇಳ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಲೂಕನ ಸುವಾರ್ತೆಯಲ್ಲಿ ನಾವು ಓದಿಕೊಂಡದ ಮೇರೆಗೆ ಮಗುವಾಗಿ ಹುಟ್ಟಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಪ್ರಾರಂಭದ ದಿನಗಳಲ್ಲಿ ಮಾನವ ರೂಪನಾಗಿ ಮನುಷ್ಯನ ರೂಪದಲ್ಲಿ ಮಾಂಸಧಾರಿಯಾಗಿ ಹುಟ್ಟಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಗೋದಲಿಯಲ್ಲಿ ಮಲಗಿಸ್ಲಿಕ್ಕೆ ಮುಂಚೆ ಒಂದು ನಾರು ಮಡಿ ಬಟ್ಟೆಯಲ್ಲಿ ಸುತ್ತಿರುವುದನ್ನು ನಾವು ನೋಡ್ತೇವೆ. ಹಾಗೆ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಬಟ್ಟೆಯಿಂದ ಸುತ್ತುತ್ತಿರುವ ಒಂದು ಕೂಸು ಗೋದಲಲ್ಲಿ ಮಲಗಿದೆ. ಇಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಹೊರ ಪ್ರಪಂಚಕ್ಕೆ ಮಗುವಾಗಿ ಬಂದಾಗ ಆತನ ದೇಹ ರಕ್ಷಣೆಗೋಸ್ಕರ, ಆತನ ಒಂದು ಪ್ರೋಕ್ಷಣೆಗೋಸ್ಕರ ಒಂದು ಶುದ್ಧ ಬಟ್ಟೆಯನ್ನ ಸುತ್ತಿರುವುದನ್ನು ನಾವು ನೋಡ್ತೇವೆ. ಈ ಸಂದರ್ಭಗಳಲ್ಲಿ ಕೆಲವೊಂದು ಸಾರಿ ನಾವು ಮಗು ಹುಟ್ಟಿದ ಸಂದರ್ಭದಲ್ಲಿ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ಕಲ್ಮಶನ ತೊಳೆದು ಒರೆಸಿ ಬೇರೆ ಹಳೆ ಬಟ್ಟೆಗಳಿಂದ ಅದನ್ನು ಒರೆಸಿ ನಂತರ ಅದು ಒಂದು ಶುದ್ಧವಾದ ಬಿಳಿ ವಸ್ತ್ರವನ್ನು ಅಥವಾ ನಾರು ಮಡಿ ಬಟ್ಟೆಯನ್ನು ಅದರಿಂದ ಸುತ್ತಿ ನಾವು ಮಗುವನ್ನು ಮಲಗಿಸುವಂಥದ್ದನ್ನು ನಾವು ಈ ದಿನಗಳಲ್ಲಿ ನಾವು ನೋಡ್ತೇವೆ. ಆ ನಾರು ಮಡಿ ಅಂದರೆ ಒಂದು ಪರದೆ ರೀತಿಯಲ್ಲಿ ತೆಳುವಾದ ಒಂದು ಸಣ್ಣ ಸಣ್ಣ ದಾರಗಳಿಂದ ಮಾಡಲ್ಪಟ್ಟಿರುವಂಥ ದಾರ. ಯಾಕೆಂದರೆ ಆ ಒಂದು ನಾವು ಆಸ್ಪತ್ರೆಗಳಲ್ಲಿ ನಾವು ನೋಡ್ತೇವೆ, ಈ ಬ್ಯಾಂಡೇಜ್ ಅಥವಾ ಆ ಬಟ್ಟೆ ಒಂದು ಸೊಳ್ಳೆ ಪರದೆ ರೀತಿ ಒಪ್ಪದಿಯಲ್ಲಿ ಇರ್ತಕ್ಕಂಥ ಬಟ್ಟೆ. ಯಾಕೆಂದರೆ ಆ ನೀರಿನ ಅಂಶ, ತೇವಾಂಶ ಮತ್ತು ರಕ್ತದ ಹನಿಗಳನ್ನು ಅದು ತೆಗೆದುಕೊಳ್ಳಿಕ್ಕೆ ಉಪಯೋಗಿಸ್ತಕ್ಕಂಥ ಈ ಬಟ್ಟೆಯನ್ನು ನಾವು ಪ್ರಾರಂಭದಲ್ಲಿ ಉಪಯೋಗಿಸ್ತೇವೆ. ಯಾಕೆಂದರೆ ಅದು ಬೇಗ ಅಬ್ಸರ್ವ್ ಆಗ್ತದೆ. ಯಾವುದೇ ಶೀತಾಂಶ ಆಗಲಿ ಯಾವುದೇ ಕಲ್ಮಶವನ್ನು ಅದು ಕ್ಲೀನ್ ಮಾಡುವಂಥ ಒಂದು ಈ ಬಟ್ಟೆ ಆಗಿದೆ. ಒಳ್ಳೆಯ ಬಟ್ಟೆ, ಒಂದು ಶುದ್ಧ ಹೊಸ ಬಟ್ಟೆಯನ್ನು ನಾವು ಚೆನ್ನಾಗಿರೋ ಬಟ್ಟೆಯನ್ನು ತೆಗೆದು ಹಾಕಿದರೆ ಯಾವುದೇ ಥರವಾದ ಒಂದು ಹಸಿ ಅಥವಾ ಆ ರಕ್ತದ ಒಂದು ಕಲೆಯನ್ನು ಅದು ಅಂಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಅಬ್ಸರ್ವ್ ಆಗಲಿಕ್ಕೆ ಆಗೋದಿಲ್ಲ. ಈ ಒಂದು ನಾರುಮಡಿ ಬಟ್ಟೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ದೇಹದ ರಕ್ಷಣೆಗೋಸ್ಕರ ಸುತ್ತಿರಿ ಮಲಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಅದೇ ರೀತಿಯಲ್ಲಿ ನಾವು ನೋಡ್ತೀವಿ, 11ನೇ ವರ್ಷದಲ್ಲಿ ನಾವು ನೋಡ್ತೀವಿ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ತೊಳೆಯೋದಕ್ಕೋಸ್ಕರ, ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಆತನು ಪ್ರಪಂಚಕ್ಕೆ ಬಂದದನ್ನು ನಾವು ನೋಡ್ತೇವೆ. ಏಕೆ? ರಕ್ಷಕನಾಗಿ ಹುಟ್ಟಿದ್ದಾನೆ. ಒಂದು ದೇಹವು ಅದರ ಒಂದು ರಕ್ಷಣೆಗೋಸ್ಕರ ನಾವು ಬಟ್ಟೆಯನ್ನು ಸುತ್ತಿ ಅದನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು, ಅದನ್ನು ಸಂರಕ್ಷಿಸುವಂಥದ್ದು, ಅದು ಸುರಕ್ಷಿತವಾಗಿ ಇರ್ತಕ್ಕಂಥ ಒಂದು ವಸ್ತುವಾಗಿ ಆ ಬಟ್ಟೆಯನ್ನು ನಾವು ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬಟ್ಟೆ ಹಾಕುವಂಥದ್ದು ನಮ್ಮ ದೇಹ ರಕ್ಷಣೆಗೋಸ್ಕರ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಒಂದು ಶೈಲಿಗೋಸ್ಕರ, ನಮ್ಮ ಒಂದು ಏನು ಹೇಳ್ತೀವಿ ಅಂತಂದರೆ ನಮ್ಮ ಒಂದು
ಒಂದು ಲಕ್ಷಣ ಅಥವಾ ನಮ್ಮನ್ನ ಗುರುತಿಸಿಕೊಳ್ಳೋದಕ್ಕೋಸ್ಕರ ನಾನು ಕಳೆದ ಸರಿ ಹೇಳಿದೆ, ಒಂದು ಬಟ್ಟೆ ಹಾಕುವಾಗ ನಮ್ಮನ್ನು ನಾವು ಎಂಥವ್ರು ಎಂಬುದಾಗಿ ನಾವು ಇತರರಿಗೆ ತಿಳಿಯಪಡಿಸ್ಲಿಕ್ಕಾಗುವಂತೆ ನಾವು ಒಂದೊಂದು ಬಟ್ಟೆಗಳನ್ನ ಒಂದೊಂದು ರೀತಿಯಾದ ವಿನ್ಯಾಸದಿಂದ ಉಪಯೋಗಿಸ್ತಕ್ಕಂಥ ಬಟ್ಟೆಗಳನ್ನ ನಾವು ಹಾಕಿಕೊಳ್ಳುವಂಥದ್ದನ್ನ, ಒಳ್ಳೆ ಬೆಲೆ ಬಾಳ್ತಕ್ಕಂಥ ಬಟ್ಟೆಯನ್ನ ಅಥವಾ ಆಯಾ ಒಂದು ವಿನ್ಯಾಸಗಳನ್ನ ಚೆನ್ನಾಗಿ ಕಾಣಿಸ್ಕೊಳ್ಬೇಕೆಂಬುದಾಗಿ, ಅಥವಾ ನಾವು ಸ್ಥಿತಿವಂತರೆಂಬುದಾಗಿ ಕಾಣಿಸ್ಕೊಳ್ಬೇಕೆಂಬುದಾಗಿ ನಾವು ಹಾಕುವಂಥ ಬಟ್ಟೆಗಳಾಗಿರ್ತವೆ. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಗುವಾಗಿ ಹುಟ್ಟಿದಾಗ ನಾರುಮಡಿ ಒಂದು ಶುಭ್ರವಾದ, ಒಂದು ಶುದ್ಧವಾದ ಒಂದು ಬಟ್ಟೆಯನ್ನ ಸುತ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಮಗು ಸಣ್ಣ ಪ್ರಾಯ, ಎಳೆ ಪ್ರಾಯವಾಗಿರ್ತದೆ. ಅದರ ಚರ್ಮಗಳು ಒಂದು ಬಹಳ ಸ್ಮೂತ್ ಆಗಿರ್ತದೆ. ಅದಕ್ಕೆ ಸಣ್ಣ ನೋವಾದರೂ ಕೂಡ ಅದಕ್ಕೆ ಕಷ್ಟಕರವಾದಂಥ ಪರಿಸ್ಥಿತಿ ಇರ್ತದೆ. ಹೀಗಿರುವಾಗ ಆ ಬಟ್ಟೆಯನ್ನು ಸುತ್ತಿದಾಗ ಆ ಕೂಸು ಮಲಗಲಿಕ್ಕೆ ಆಗಲಿ, ಅದು ಸಂರಕ್ಷೆಯಾಗಿ ಇರ್ಲಿಕ್ಕಾಗುವಂತೆ ಈ ಒಂದು ಬಟ್ಟೆಯನ್ನು ಸುತ್ತುವಂಥದ್ದನ್ನು ನೋಡ್ತೇವೆ. ಅದೇ ಪ್ರಕಾರ ನಾವು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ನೇ ವಚನ ನಾವು ನೋಡುವುದಾದ್ರೆ, ಲೂಕನ ಬರೆದ ಸುವಾರ್ತೆ ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಬ್ರದರ್ ಅದಲ್ಲ, ನಿಮಿಷ, ತಪ್ಪಾಗಿ ಬರ್ಕೊಂಡಿದ್ದೇನೆ. ಅದು ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸಮಾಧಿಗೆ ಹಾಕಲ್ಪಟ್ಟಂತದ ಒಂದು ವಿಷಯನ ನಾನು ನೋಡಿದ್ದೆ. ಅದು ನಾನು ತಪ್ಪಾಗಿ ಬರ್ಕೊಂಡಿದ್ದೇನೆ. ಬಿಳಿಯ ಅಂಗಿಯನ್ನು ಧರಿಸಿಕೊಂಡು ಒಂದು ಬದಿಯಲ್ಲಿ ಕೂತಂತವನಾಗಿ ಸಮಾಧಿಯ ಒಂದು ಗುಹೆಯೊಳಗೆ ಸ್ತ್ರೀಯರು ಹೋಗಿ ಬಗ್ಗೆ ನೋಡಿದಾಗ ಅಲ್ಲಿ ಆತನು ಎದ್ದಿದನು. ಬಟ್ಟೆಗಳು ಅಲ್ಲಿ ಸುತ್ತಲ್ಪಟ್ಟಿತ್ತು. ಆದರೆ ಬಿಳಿ ಅಂಗಿಯನ್ನ ಧರಿಸಿಕೊಂಡಂದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬಲಗಡೆಯಲ್ಲಿ ಕೂತಿರುವಂತ ಒಂದು ಸನ್ನಿವೇಶನ ನಾವು ನೋಡ್ತೇವೆ. ಅದು ನಿಮಗೆ ಈಗಾಗಲೇ ಗೊತ್ತಿರ್ತದೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೇನೆ. ತಪ್ಪಾದ ರೀತಿಯಲ್ಲಿ ಬರ್ಕೊಂಡಿದ್ದೇನೆ. ಅದು 23ನೇ ಅಧ್ಯಾಯ 23ನೇ ಅಧ್ಯಾಯ. ಅದು ಸಿಕ್ಕಿದ ಓದಿದ್ರೆ ಒಳ್ಳೆಯದು. ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಅದನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ ಸಮಾಧಿಯಲ್ಲಿ ಇಟ್ಟನು. ಅದರಲ್ಲಿ ಅದುವರೆಗೆ ಯಾರನ್ನೂ ಮಲಗಿಸಿರಲಿಲ್ಲ. ಓಕೆ ಬ್ರದರ್, ಇಲ್ಲಿ ಒಂದು ಬಟ್ಟೆಯನ್ನು ನಾವು ನೋಡ್ತೇವೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಿಂದ ತೆಗೆಯಲ್ಪಟ್ಟವಾಗಿ ಸಮಾಧಿಗೆ ಹಾಕುವ ಮೊದಲು ಒಂದು ಬಿಳಿ ವಸ್ತ್ರವನ್ನ ಸುತ್ತಿ ಅರಿಮತನಾದ ಏಸಪ್ಪನು ಅದನ್ನು ತೆಗೆದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವನ್ನ ಬಿಳಿ ನಾರುಮಡಿ ಬಟ್ಟೆಯಿಂದ ಸುತ್ತಲ್ಪಟ್ಟವನಾಗಿ ಸಮಾಧಿಯಲ್ಲಿ ಇಟ್ಟದನ್ನು ನಾವು ನೋಡ್ತೇವೆ. ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಇದನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ ಸಮಾಧಿಯಲ್ಲಿ ಇಟ್ಟನು. ಅದರಲ್ಲಿ ಅದುವರೆಗೂ ಯಾರನ್ನೂ ಮಲಗಿಸಲಿಲ್ಲ. ಆ ದಿನವು ಸೌರವಣೆ ದಿನವಾಗಿತ್ತು ಮತ್ತು ಸಬ್ಬ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರವೇ ಇತ್ತು. ಹೀಗಿರುವಲ್ಲಿ ಗಲಿಲಾಯದಲ್ಲಿ ಆತನ ಸಂಗಡ ಬಂದಿದ್ದ ಸ್ತ್ರೀಯರ ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಪರಿಮಳ ದ್ರವ್ಯವನ್ನು, ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ನೋಡಿ, ಇದರಲ್ಲೂ ಕೂಡ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಹುಟ್ಟುವಾಗ ಬಿಳಿ ವಸ್ತ್ರದಿಂದ ಆತನನ್ನ ಸುತ್ತಲ್ಪಟ್ಟು ಗೋದಲೆಯಲ್ಲಿ ಇಟ್ಟಿದ್ದರು. ಅದು ಒಂದು ರೀತಿಯಲ್ಲಿ ದೇಹವನ್ನ ರಕ್ಷಣೆ ಮಾಡೋದಕ್ಕಾಗಿ ಈ ಬಟ್ಟೆಯನ್ನ ಸುತ್ತಲ್ಪಟ್ಟಿದ್ದು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಿಂದ ತೆಗೆಯಲ್ಪಟ್ಟವನಾಗಿ ಸಮಾಧಿಗೆ ಹಾಕುವಾಗ ಇಲ್ಲೂ ಕೂಡ ನಾವು ನಾರುಮಡಿ ಬಟ್ಟೆಯಲ್ಲಿ ಸುತ್ತಿದ್ದನ್ನು ನಾವು ನೋಡ್ತೇವೆ. ಇದು ನಾರುಮಡಿ ಬಟ್ಟೆ ಅಥವಾ ಬಿಳಿ ವಸ್ತ್ರ, ಇದು ಶುದ್ಧವಾದ ಪವಿತ್ರವಾದ ಬಟ್ಟೆ. ಅದರಲ್ಲಿ ಯಾವುದೇ ರೀತಿಲಿ ಕಲ್ಮಶವಿರೋದಿಲ್ಲ, ಯಾವುದೇ ಸುಕ್ಕು ಕಳಂಕ ಇರಲ್ಲ, ಯಾವುದೇ ರೀತಿ ಕಲೆಗಳಿರಲ್ಲ, ಯಾವುದೇ ರೀತಿ ಗಲೀಜಿರಲ್ಲ. ಅಷ್ಟು ಪರಿಶುದ್ಧವಾದ ಬಟ್ಟೆ ಆತನಿಗೆ ತೊಡಿಸಲ್ಪಟ್ಟಿತು. ಇದು ನಮ್ಮ ಜೀವಿತಗಳಲ್ಲೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಹೇಗೆ ಬಟ್ಟೆಯಿಂದಲೂ ಸುತ್ತಲ್ಪಟ್ಟು ರಕ್ಷಿಸಲ್ಪಟ್ಟರೋ ಅದೇ ಪ್ರಕಾರ ನಮ್ಮ ಪಾಪಗಳನ್ನ ಮೊರೆ ಮಾಡಿ ಅದು ಮುಚ್ಚಲ್ಪಟ್ಟು ನಮಗೆ ನೀತಿ ಎಂಬ ವಸ್ತ್ರವನ್ನು ಧರಿಸಿ ನಮ್ಮನ್ನ ನೀತಿವಂತರಾಗಿ ಮಾಡೋದಕ್ಕೋಸ್ಕರ ಈ ಲೋಕಕ್ಕೆ ದಾಸನ ರೂಪವನ್ನು ಧರಿಸಿಕೊಂಡು ಅಥವಾ ಮನುಷ್ಯಧಾರಿಯಾಗಿ ಮಗುವಾಗಿ ರಕ್ತ ಮಕ್ಕಳು ಮಾಂಸಧಾರಿಯಾಗಿರುವ ಪ್ರಕಾರವೇ ಮಾಂಸದ ಮುದ್ದೆಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬಂದ ಕನ್ಯೆಯ ಮರಿಯಳ ಉದರದಲ್ಲಿ ಪ್ರತಿ ಮನುಷ್ಯನು ಹೇಗೋ ಜನ್ಮ ತಾಳುತ್ತಾರೋ ಅದೇ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೊಮ್ಮೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದುದು ನಮ್ಮನ್ನ ರಕ್ಷಿಸಿ ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ನಮಗೆ ಉಚಿತವಾದ ರಕ್ಷಣೆಯನ್ನ ನಮಗೆ ಕೊಟ್ಟು ನಿತ್ಯ ಜೀವಕ್ಕೆ ಬಾಧ್ಯರನಾಗಿ ಮಾಡುವುದಕ್ಕೋಸ್ಕರ ನಮ್ಮನ್ನ ಸಿದ್ಧಪಡಿಸಿದನೆಂಬುದಾಗಿ ವಾಕ್ಯದ ಮೇರೆಗೆ ನಾವು ನೋಡ್ತೇವೆ. ಅದೇ ಪ್ರಕಾರ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಅದರಿಂದ ನೀವು ಆರಿಸುವುದಕ್ಕೆ ಶಕ್ತರಾಗಬೇಕು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ಈ ಲೋಕದ ಯುದ್ಧದಲ್ಲಿ ನಾವು ಸೈತಾನನ ಎದುರಿಸೋದಕ್ಕೋಸ್ಕರ ಅನೇಕ ಸರ್ವಾಯುಧಗಳನ್ನ ನಾವು ನೋಡ್ತೇವೆ. ಆದರೆ ಎಲ್ಲದಕ್ಕಿಂತ ನಾವು ವಸ್ತ್ರದ ಬಗ್ಗೆ ನಾವು ನೋಡುವಾಗ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಹೀಗೆ ಮುಂದಿನ ಒಂದು ಸಮಾಧಾನ, ಸಿದ್ಧವಾದ ಮನಸ್ಸು, ಹೀಗೆ ನಾವು ಮುಂದೆ ನಾವು ಸರ್ವಾಯುಧಗಳ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ನಾವು ವಸ್ತ್ರದ ಬಗ್ಗೆ ನೋಡುವಾಗ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನಾವು ಕಳೆದ ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರುಗಳ ಕಾಲುಗಳನ್ನು ತೊಳೆಯೋದಕ್ಕೋಸ್ಕರ ನಡುಕಟ್ಟನ್ನು ಕಟ್ಟಿಕೊಂಡು ತಾನು ಸೇವೆ ಮಾಡಿದ್ದನ್ನು ನಾವು ಶಿಷ್ಯರ ಕಾಲುಗಳನ್ನು ತೊಳೆದದ್ದನ್ನು ನಾವು ನೋಡ್ತೇವೆ. ಅಲ್ಲಿ ನಾನು ಅರಸನಾಗಿ ಬಂದಿಲ್ಲ, ನಾನು ರಾಜತನ ಮಾಡಲಿಕ್ಕೆ ಬಂದಿಲ್ಲ, ನಾನು ದಾಸನ ರೂಪವನ್ನು ಧರಿಸಿ ಸೇವೆ ಮಾಡೋದಕ್ಕಾಗಿ ಸೇವಕನಾಗಿ ಈ ಲೋಕಕ್ಕೆ ಬಂದಿದ್ದೇನೆ, ನೀವು ಇದನ್ನು ಅನುಸರಿಸಿರಿ ಎಂಬುದಾಗಿ ಒಂದು ಮಾದರಿಯುತವಾದ ಜೀವಿತವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಸಂದರ್ಭದಲ್ಲಿ ಕಳೆದ ವಾರ ನಾವು ನೋಡಿದ ಮೇರೆಗೆ ಅವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೊಂಟಕ್ಕೆ ನಡುಕಟ್ಟನ್ನು ಕಟ್ಟಿಕೊಂಡು ಬಗ್ಗಿದವನಾಗಿ ಕೈಪಾವಡನ್ನು ತೆಗೆದುಕೊಂಡು ಶಿಷ್ಯರ ಕಾಲುಗಳನ್ನು ನಾವು ತೊಳೆದಂಥದ್ದನ್ನ ನಾವು ನೋಡ್ತೇವೆ. ಈ ಮೇರೆಗೆ ನಾವು ಈ ಸಂದರ್ಭದಲ್ಲಿ ಕೂಡ ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀತಿ ಎಂಬ ವಜ್ರ ಕವಚವನ್ನು ನಮಗೆ ಧರಿಸಿಕೊಳ್ಳ್ರಿ ಎಂಬುದಾಗಿ. ಏಕೆಂದರೆ ನೀತಿ ಎಂಬುದು
ಕರ್ತನಾದ ಯೇಸು ಕ್ರಿಸ್ತ ನಮಗೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ದಿರಿಸು ಅಥವಾ ವಸ್ತ್ರ. ಈ ವಸ್ತ್ರ ನಾವು ಧರಿಸಿಕೊಂಡಾಗ ಅಥವಾ ಇದನ್ನು ನಾವು ತೆಗೆದುಕೊಂಡಾಗ ನಮ್ಮಲ್ಲಿ ಯಾವುದೇ ಪಾಪಗಳು, ಕಲ್ಮಶಗಳು ಅಥವಾ ಇನ್ನಿತರ ಸೈತಾನನ ಕೃತ್ಯಗಳು, ನಾವು ಮಾಡ್ತಕ್ಕಂಥ ದೋಷ ಕರ್ಮಗಳು ಯಾವುದೂ ಅದರ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇದನ್ನು ನಾವು ನೀತಿ ಎಂಬ ವಸ್ತ್ರನ ತೆಗೆದಿಟ್ಟು ನಮ್ಮ ಜೀವಿತದಲ್ಲಿ ಲೌಕಿಕವಾದ ಜೀವಿತವನ್ನು ನಾವು ನಡೆಸುವಾಗ ಈ ಎಲ್ಲ ಸೈತಾನ ಕಾರ್ಯಗಳು, ಲೌಕಿಕ ಕಾರ್ಯಗಳು, ಅನೇಕ ದುಷ್ಕೃತ್ಯಗಳು, ನಾವು ಮಾಡ್ತಕ್ಕಂಥ ಮಾನವರು ಮಾಡ್ತಕ್ಕಂಥ ಲೌಕಿಕ ಜೀವಿತಗಳು ಹೆಚ್ಚು ಅದಾಗಿದಾಗೆ ಬರುವಂಥ ತನ್ನ ಇಷ್ಟಕ್ಕೆ ತಾನೇ ಅದು ನಮ್ಮ ಜೀವಿತದಲ್ಲಿ ಆವರಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪೌಲನು ಎಫೆಸದವರಿಗೆ ಬರೆಯುವಾಗ ಈ ಒಂದು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ಈ ಸತ್ಯ ನಮ್ಮಲ್ಲಿ ಇರುವುದಾದರೆ ನಾವು ನಮ್ಮಲ್ಲಿ ಯಾವುದೇ ರೀತಿ ಸುಳ್ಳು ಅಪವಾದಗಳು ಇನ್ನಿತರ ದುಷ್ಕೃತ್ಯಗಳು ನಮ್ಮಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಒಂದು ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿ. ನೀತಿ ಎಂಬ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಸೈತಾನನ ಒಂದು ಬರ್ತಕ್ಕಂಥ ಎಲ್ಲಾ ಶೋಧನೆಗಳಿಂದ, ಸೈತಾನನ ಎಲ್ಲಾ ಒಂದು ನಮಗೆ ಆವರಿಸಿಕೊಳ್ತಕ್ಕಂಥ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ಅಥವಾ ಆತನಿಂದ ಒದಗಿ ಬರ್ತಕ್ಕಂಥ ದುಷ್ಕೃತ್ಯಗಳು, ನಾವು ಅದನ್ನ ಸೈತಾನನ ಎದುರಿಸೋಕ್ಕೋಸ್ಕರ ಈ ಒಂದು ನೀತಿ ಎಂಬ ಒಂದು ವಜ್ರ ಕವಚ ಎಂಬುದಾಗಿ ಅಂದರೆ ಅದು ಅತಿ ಒಂದು ಕಠಿಣವಾಗಿಯೂ ಅತಿ ಒಂದು ಸ್ಟ್ರಾಂಗ್ ಆಗಿ ಅದು ಒಂದು ನಮ್ಮನ್ನ ರಕ್ಷಿಸುವಂತ ಒಂದು ಇದು ಕವಚ ಅಂದ್ರೆ ಅದನ್ನ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಕ್ಕ, ನಮ್ಮನ್ನ ಸಂರಕ್ಷಿಸುವಂಥದ್ದು. ಈಗಾಗಲೇ ನಾವು ನೋಡಿದ ಪ್ರಕಾರ ರಕ್ಷಣೆ ಮಾಡುವಂಥದ್ದು ಎಲ್ಲ ಬರ್ತಕ್ಕಂಥ ಒಂದು ಅಡೆತಡೆಗಳಿಗೆ ಅದು ಒಂದು ರಕ್ಷಣೆ ಮಾಡುವಂತ ಒಂದು ಸಾಧನವಾಗಿದೆ. ಈ ಒಂದು ಸತ್ಯವೆಂಬ ನಡುಕಟ್ಟು ನಾವು ಸೊಂಟಕ್ಕೆ ನಾವು ನಮ್ಮ ಜೀವಿತದಲ್ಲಿ ಆಡ್ತಕ್ಕಂಥ ಮಾತುಗಳು ಅದು ಸತ್ಯವೇ ಆಗಿದ್ದು, ಯಾವುದೇ ತರಹದ ಸೈತಾನ ಕೃತ್ಯಗಳಿಂದ ಸೇರಿದ ಹಾಗೆ ನಾವು ಲೌಕಿಕ ಜೀವಿತದಲ್ಲಿ ಒಂದು ವೇಳೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕ್ಷಣ ಮಾತ್ರದಲ್ಲಿ ನಾವು ಎಷ್ಟೋ ನಮ್ಮ ಕಾರ್ಯಗಳಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮ ಸ್ಥಳ ಆಕಸ್ಮಿಕವಾಗಿ ಬರ್ತಕ್ಕಂಥ ಸುಳ್ಳು ಅಪವಾದಗಳು, ನಾವು ಮಾತಾಡುವಂತ ಒಂದು ಸನ್ನಿವೇಶಗಳು, ಏಕೆಂದರೆ ಕರ್ತನ ನಮ್ಮ ಸತ್ಯವೇದದಲ್ಲಿ ನಾವು ಹೇಳ್ತೇವೆ, ನಾವು ಆಡುವ ಮಾತುಗಳು ಕರ್ತನಾದ ಯೇಸು ಕ್ರಿಸ್ತನಿಗೆ ಯೋಗ್ಯವಾಗಿ ಅದು ಸತ್ಯಕ್ಕೆ ಆಧಾರವಾಗಿರ್ಲಿಕ್ಕಾಗುವಂತೆ ನಾವು ಮಾತಾಡಬೇಕು. ಇಲ್ಲದಿದ್ದರೆ ಅದು ನಾವು ಪಾಪದ ಹಾದಿಯಲ್ಲಿ ಹೋಗ್ಲಿಕ್ಕೆ ಅಂತ ಪಾಪಕ್ಕೆ ಸಿಕ್ಕಿಕೊಳ್ಳುವಂತ ನಾವು ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಈ ಒಂದು ಸತ್ಯ, ಇದು ನಡುಕಟ್ಟು ಮೀನ್ಸ್ ಅಂದ್ರೆ ಅದು ನಮ್ಮನ್ನ ದಾಸತ್ವ ಅಂದ್ರೆ ಒಂದು ತಗ್ಗಿಸಿಕೊಳ್ಳುವಂತ ಒಂದು ಜೀವಿತವಾಗಿದೆ. ನಾವು ಯಾವಾಗಲೂ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಇಲ್ಲ ಸಲ್ಲದ ಒಂದು ಸುಳ್ಳು ಒಂದು ಜಂಬ ಕೊಚ್ಚಿಕೊಳ್ಳುವಂಥದ್ದು ಅಥವಾ ನಮ್ಮನ್ನು ಹೆಚ್ಚಿಸಿಕೊಳ್ಳುವಂಥದಕ್ಕೆ ನಮ್ಮಲ್ಲಿ ಏನೂ ಇಲ್ಲದಿದ್ರೂ ಕೂಡ ನಾವು ಅದನ್ನ ಸುಳ್ಳಿನ ಮುಖಾಂತರ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥ ಸ್ಥಿತಿನ ನಾವು ಇಲ್ಲ ಲೋಕದ ಜೀವಿತದಲ್ಲಿ ನಾನು ಹಾಗಿದ್ದೇನೆ ಹೀಗಿದ್ದೇನೆ, ನನ್ನ ಮನೆಯಲ್ಲಿ ಇಷ್ಟು ಇದು ಆಸ್ತಿ ಇದೆ, ಇಷ್ಟು ಚಿನ್ನ ವೈಡೂರ್ಯಗಳಿದೆ, ಏನು ಇಲ್ಲದಿದ್ರೂ ಕೂಡ ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತು. ಆದರೆ ಇತರರಿಗೆ ನಾವು ಶೋಭಿತಗೋಸ್ಕರ ಇತರ ನಾವು ಮೆಚ್ಚಿಸಿಕೊಳ್ಳೋದಕ್ಕೋಸ್ಕರ ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಸುಳ್ಳಾಗಿರ್ತದೆ. ಅದಕ್ಕಾಗಿದೆ ಈ ಸೊಂಟದ ನಡುಕಟ್ಟು ಎಂಬುವಾಗ ನಮ್ಮ ದೀನತೆ ಅಥವಾ ನಮ್ಮನ್ನ ತಗ್ಗಿಸುವಿಕೆ, ನಾವು ದಾಸತ್ವ ಒಂದು ಕೆಳಮಟ್ಟಕ್ಕೆ ನಾವು ಜೀವಿಸ್ಲಿಕ್ಕೆ ಅಂದ್ರೆ ಕನಿಷ್ಠ ಅಂತಂದ್ರೆ ನಾವು ಒಂದು ಸೇವಕರಾಗಿ ಜೀವಿಸ್ಲಿಕ್ಕೆ ಈ ಒಂದು ಉದಾಹರಣೆಯಾಗಿದೆ. ಸೊಂಟಕ್ಕೆ ನಡುಕಟ್ಟನ್ನು ಕಟ್ಟಿಕೊಂಡು ನಾವು ತಗ್ಗಿಸಿಕೊಂಡವರಾಗಿ ಈ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ವೇಳೆ ನಾವು ಸೊಂಟಕ್ಕೆ ಬಟ್ಟೆ ಕೊಡದೆ ನಾವು ಕಟ್ಟಿಕೊಳ್ಳದೇನೆ ಅಥವಾ ಯಾವುದೇ ಒಂದು ಬೆಲ್ಟನ್ನು ಕಟ್ಟಿಕೊಳ್ಳದೆ ನಾವು ಕೆಲಸ ಮಾಡ್ಲಿಕ್ಕೆ ಕಷ್ಟಕರವಾಗ್ತದೆ, ಬಗ್ಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದೇ ನಮ್ಮ ಸೊಂಟಕ್ಕೆ ಒಂದು ಬಟ್ಟೆ ಆಗಲಿ ಒಂದು ಬೆಲ್ಟ್ ಆಗಲಿ ಯಾವುದೇ ಕಟ್ಟಿಕೊಂಡ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಆಸಕ್ತಿ ಬರ್ತದೆ, ಒಳ್ಳೆ ಒಂದು ನಮಗೆ ಶಕ್ತಿ ಇರ್ತದೆ, ಒಳ್ಳೆ ನಮಗೆ ಅದರಿಂದ ಉತ್ಸಾಹ ಕೂಡ ಕೊಡ್ತದೆ. ಕೆಲಸ ಮಾಡಿದ್ರೆ ಅದು ಒಂದು ನಮಗೆ ಆಯಾಸ ಅಂತ ಕಂಡು ಬರಲ್ಲ, ಒಂದು ಕಷ್ಟ ಅಂತ ಕಂಡು ಬರಲ್ಲ. ಹಾಗಾಗಿ ಈ ಒಂದು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಬಾಯಲ್ಲಿ ಮಾತಾಡ್ತಕ್ಕಂಥ ಕೆಲವೊಂದು ಸಾರಿ ಅದು ಕಷ್ಟ ಆದರೂ ಸರಿ, ಅದು ನಮ್ಮನ್ನ ಅವಮಾನಕ್ಕೆ ಈಡು ಮಾಡಿಕೊಟ್ರು ಸರಿ, ಆದ್ರೆ ನಾವು
ಸತ್ಯವೆಂಬುದನ್ನು ನಾವು ಭದ್ರವಾಗಿ ಹಿಡಿದುಕೊಂಡವರಾಗಿ, ಆ ಸತ್ಯವೆಂಬ ಕಟ್ಟಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸುವಾಗ ಸತ್ಯವನ್ನೇ ಅನುಸರಿಸ್ತಾ ಕೆಲವೊಂದು ಸಂದರ್ಭದಲ್ಲಿ ನಾವು ನಮಗೆ ಅರಿವೇ ಇಲ್ಲದ ರೀತಿಯಲ್ಲಿ, ನಮಗೆ ತಿಳಿದ ರೀತಿಯಲ್ಲೇ ನಾವು ಸುಳ್ಳಾಡುವಂತ ಪರಿಸ್ಥಿತಿ ನಾವು ಆಗಿರ್ತೇವೆ. ಆಗಿರುವಾಗ ಅದು ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ನಾವು ಕರ್ತನಿಗೆ ಅಲ್ಲಿ ಕ್ಷಮೆ ಯಾಚಿಸೋಣ. ಮತ್ತೆ ಅದೇ ಪ್ರಕಾರ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿ. ಅಂದ್ರೆ ನೀತಿಯ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳು ನಮಗೆ ಬೋಧಿಸ್ತಕ್ಕಂಥದ್ದು ಒಳ್ಳೆ ವಾಕ್ಯಗಳು, ಒಳ್ಳೆ ನಮ್ಮ ನಾವು ಪಾಪದ ಅಡಿಗೆ ನಾವು ಸಿಕ್ಕಿ ಹಾಕಿಕೊಳ್ಳದೆ, ಪಾಪದ ಬಲೆಗೆ ನಾವು ಸಿಕ್ಕಿ ಹಾಕೊಳ್ಳದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿರೋ ಮೇರೆಗೆ ಸತ್ಯವೇದಗಳು ನಮ್ಮ ಬಾಯಲ್ಲಿ ಹಗಲಿರಲು ಅದನ್ನೇ ಧ್ಯಾನಿಸುತ್ತಾ ನಮ್ಮ ಹೃದಯದಲ್ಲಿ ಅದನ್ನು ನಾವು ಇಟ್ಟುಕೊಂಡವರಾಗಿ, ಅದನ್ನು ಮೆಲುಕು ಹಾಕುವರಾಗಿ, ನಾವು ಯಾವ ಸಂದರ್ಭದಲ್ಲೂ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯ ನಾವು ಬರ್ತಕ್ಕಂಥ ಶೋಧನೆಯನ್ನ ಎದುರಿಸಲಿಕ್ಕೆ ಈ ಒಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇರುವಾಗ ಅದು ನಮಗೆ ಶುದ್ಧವಾದ ಒಂದು ಆತ್ಮಿಕದ ಜೀವಿತ, ಆತ್ಮಿಕವಾದ ಬೆಳವಣಿಗೆ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಉಂಟು. ಅದೇ ನಮ್ಮ ನೀತಿ ಎಂಬ ಈ ಒಂದು ವಜ್ರ ಕವಚ ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ, ಆ ಒಂದು ವಜ್ರ ಕವಚ ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ಒಂದು ವಜ್ರ ಕವಚವನ್ನ, ಅಂದ್ರೆ ವಜ್ರ ಅಂದ್ರೆ ಅದು ಕಠಿಣವಾಗಿ ಒಂದು ಬೆಲೆ ಬಾಳುವಂತ ವಸ್ತುವಾಗಿದೆ. ಇಂಥ ವಸ್ತುವನ್ನ ನಮ್ಮ ಜೀವಿತದಲ್ಲಿ ನೀತಿ ಎಂಬ ವಸ್ತ್ರಕ್ಕೆ ಅದನ್ನು ಒಂದು ಉದಾಹರಣೆಯಾಗಿ ಛಾಯೆಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ. ಈ ಒಂದು ನೀತಿ ಎಂಬ ವಸ್ತ್ರವನ್ನು ನಾವು ಧರಿಸಿಕೊಂಡವರಾಗಿ ಇತರರಲ್ಲಿ ಬರ್ತಕ್ಕಂಥ ಎಲ್ಲಾ ನಮಗೆ ಅವಘಡಗಳು, ತೊಂದರೆಗಳು, ವಿಪತ್ತುಗಳಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೂ ಸಾಧ್ಯ ಇದೆ. ನಮ್ಮ ಬಾಯಲ್ಲಿ ಸತ್ಯವೂ ಇರಬೇಕು, ನಾವು ನೀತಿವಂತರಾಗಿರ್ಬೇಕು. ಇದು ನಮ್ಮ ಕರ್ತನ ಯೇಸು ಕ್ರಿಸ್ತನಲ್ಲಿ ತೋರಿ ಬರುವಂತ ಗುಣಗಳು. ಅದು ನಮ್ಮ ಜೀವಿತದಲ್ಲಿ, ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾನಿರುವ ಪ್ರಕಾರ ನೀವು ಕೂಡ ಇರಬೇಕು. ನನ್ನನ್ನು ನೀವು ಪ್ರತಿಬಿಂಬಿಸಬೇಕು. ನನ್ನನ್ನು ನೀವು ನಾನು ನಿಮ್ಮಲ್ಲಿ ವಾಸಿಸುತ್ತಿರುವಾಗ ನನ್ನ ಪ್ರತಿಬಿಂಬವು, ನನ್ನ ಬೆಳಕು ನಿಮ್ಮಲ್ಲಿ ಕಾಣಬೇಕು. ಯಾಕೆ ನಾನು ನಿಮ್ಮಲ್ಲಿ ಇರುವ ಪ್ರಕಾರ ನೀವು ನನ್ನಲ್ಲಿ ನೆಲೆಗೊಂಡಿರೋದಾದರೆ ನಾನು ನಿಮ್ಮಲ್ಲಿ ಫಲ ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು ನಾವು ನೋಡ್ತೇವೆ. ಹೌದು, ನಾವು ಆತನ ನೆಲೆಗೊಂಡಿರುವಾಗ, ನಾವು ಈ ಲೋಕದಲ್ಲಿ ಇರುವಷ್ಟು ಮಟ್ಟಿಗೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅಂಟಿಕೊಂಡಿರುವಾಗ ನಾವು ಹೆಚ್ಚು ಫಲವನ್ನು ಕೊಡ್ಬೋದು. ಇತರರಲ್ಲಿ ನಾವು ಬರ್ತಕ್ಕಂಥ ಎಲ್ಲ ಶೋಧನೆಗಳನ್ನು ಜಯಿಸ್ಲಿಕ್ಕೂ ನಾವು ಶಕ್ತರಾಗಿರ್ತೇವೆ. ಮತ್ತೆ ಅದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಮಹಿಮೆ ಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಅದರ ಮುಖಾಂತರ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸಂತೋಷ ಪಡುವಂಥದ್ದು, ನಾವು ಕ್ರಿಸ್ತನ ಮಾನ ಮರ್ಯಾದೆ ಗೌರವಗಳನ್ನ ನಾವು ಕೊಡ್ಲಿಕ್ಕೆ ಕೂಡ ನಾವು ಸಾಧ್ಯವಂತರಾಗಿರ್ತೇವೆ. ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಶೋಭೆಯನ್ನು ತೋರಿಸುವಂತ, ನಾವು ಕ್ರೈಸ್ತರ ಎಂಬುದಾಗಿ ದೊಡ್ಡ ದೊಡ್ಡ ನಾಮಾಂಕಿತಗಳನ್ನು ಹಾಕಿಕೊಂಡು ಒಳ್ಳೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಒಂದು ನಾವು ಒಳ್ಳೆ ಮನುಷ್ಯರಂತೆ, ಒಳ್ಳೆ ಮಹಾಪುರುಷರಂತೆ ಎಂಬುದಾಗಿ ನಾವು ಇತರಿಗೆ ನಾವು ತೋರಿಸಿಕೊಂಡು ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅನೇಕ ಸುಳ್ಳುಗಳಿಂದ ಅಥವಾ ಈ ತರ ಒಂದು ಕಾರ್ಯಗಳಿಂದ, ಪಾಪ ಕೃತ್ಯಗಳಿಂದ ನಾವು ಇರೋದಾದರೆ ಅದೆಷ್ಟು ದೇವರ ನಮ್ಮ ಕರ್ತನ ಯೇಸು ಕ್ರಿಸ್ತನಿಗೆ ಅವಮಾನಕರವಾದ ಒಂದು ಸ್ಥಿತಿಯಾಗಿರ್ತದೆ. ಹಾಗಿರುವಾಗ ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನು ಹೇಗೆ ಮಗುವಾಗಿ ಹುಟ್ಟಿದಾಗ ರಕ್ಷಣೆಗಾಗಿ ಆ ನಾರುಮಡಿನ ಸುತ್ತಿ ಮಲಗಿಸಿದ ಮೇರೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು ತೆಗೆದು ಆ ಒಂದು ಶವ ಸಂಸ್ಕಾರದಲ್ಲಿ ಬಿಳಿ ವಸ್ತ್ರವನ್ನು ಅದಕ್ಕೆ ಸುತ್ತಿ, ಅದು ಎರಡೂ ಬಿಳಿ ವಸ್ತ್ರವಾಗಿದ್ದು ಅದು ಪರಿಶುದ್ಧವಾದ ಒಂದು ಪರಿಶುದ್ಧತೆಯನ್ನು ತೋರಿಸ್ತಕ್ಕಂಥ ಈ ಒಂದು ಬಿಳಿ ವಸ್ತ್ರ ನಮ್ಮ ಜೀವಿತದಲ್ಲಿ ಕೂಡ ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂಬುದಾಗಿ ಈ ರಕ್ಷಣೆ ಮತ್ತೆ ಪರಿಶುದ್ಧತೆ ಮತ್ತು ನಮ್ಮ ಜೀವಿತದಲ್ಲಿ ಸತ್ಯ ಮತ್ತೆ ನೀತಿ, ಈ ಒಂದು 4 ಗುಣಗಳು ನಮ್ಮಲ್ಲಿ ಇರಬೇಕೆಂಬುದೇ ಈ ದಿವಸದ ಈ ವಸ್ತ್ರಗಳು ನಮಗೆ ತಿಳಿಸುವಂಥದ್ದಾಗಿದೆ. ನಾವು ಹಿಂದಿನ ದಿನಗಳಲ್ಲಿ ನಾವು ಆದಿ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಪಾಪಗಳನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ, ತಮ್ಮ ಅವಿಧೇಯತ್ವವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಮರದ ಎಲೆಯನ್ನು ಹಾಕಿಕೊಂಡು ಕರ್ತನ ನಮ್ಮ ತಂದೆಯ ದೇವರ ಒಂದು ಮುಖವನ್ನ ತೋರಿಸಲಾರದೆ ಒಂದು ಗವಿಯಲ್ಲಿ ಅವತುಕೊಂಡಿರ್ತಕ್ಕಂಥ ಒಂದು ತಮ್ಮ ಹೀನ ಸ್ಥಿತಿಯನ್ನು ಅವರು ಗ್ರಹಿಸಿಕೊಂಡರು.
ಅದನ್ನ ನಾವು ಇದರಿಂದ ನಮ್ಮ ಪಾಪ ಕೃತ್ಯಗಳು ಆಗಿಂದ ಬಂದಾಗ ನಮ್ಮ ಕರ್ತನಾದ ತಂದೆಯಾದ ದೇವರು ಮನುಷ್ಯನಿಗೆ ಅದು ತಾತ್ಕಾಲಿಕವಾದ ಉಡುಪು ಎಂಬುದಾಗಿ ತಾನು ಗ್ರಹಿಸಿಕೊಂಡು ಒಂದು ಪ್ರಾಣಿಯ ಚರ್ಮವನ್ನ ಮನುಷ್ಯನ ಪಾಪವನ್ನು ಮುಚ್ಚಿದಕ್ಕೂ ದೇಹದ ಒಂದು ಅಂಗರಕ್ಷಕನ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ತಂದೆಯ ದೇವರು ಪ್ರಾಣಿಯ ಚರ್ಮವನ್ನು ನಮಗೆ ಆದಿ ತಂದೆ ತಾಯಿಗಳಿಗೆ ಕೊಟ್ಟದಂತ ನಾವು ನೋಡ್ತೇವೆ. ಅದೇ ಮೇರೆಗೆ ನಾವು ನಮ್ಮ ಜೀವಿತದಲ್ಲಿ ಹೊಸ ಒಡಂಬಡಿಕೆ ಬಂದಾಗ ನಾವು ಯಾವ ಯಾವ ವಸ್ತ್ರಗಳನ್ನು ಧರಿಸಿಕೊಳ್ಬೇಕು, ಯಾವ ವಸ್ತ್ರಗಳಲ್ಲಿ ಒಂದು ಆತ್ಮಿಕವಾದ ಜೀವಿತಗಳು ನಮ್ಮಲ್ಲಿ ಇರಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಬಂದಾಗ ನಾವು ಕಳೆದ ಸಾರಿ ನೋಡುವ ಮೇರೆಗೆ ತಾನು ಸೊಂಟಕ್ಕೆ ಸೊಂಟಕ್ಕೆ ಪಟ್ಟಿಯನ್ನು ಕಟ್ಟಿಕೊಂಡವನಾಗಿ ಕೈಪಾಡವನ್ನು ತೆಗೆದುಕೊಂಡು ಸೇವೆ ಮಾಡುವಂತ ನಾನು ಸೇವಕನಾಗಿದ್ದೇನೆ ಎಂಬುದಾಗಿ ತಗ್ಗಿಸಿಕೊಳ್ಳುವಂತ ಜೀವಿತವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತೋರಿಸಿಕೊಂಡನು. ಅದೇ ಪ್ರಕಾರ ಇವತ್ತೊಂದು ದಿವಸ ನಮ್ಮ ಕರ್ತನಾದ ಯೇಸು ಮಾನವ ರೂಪವನ್ನು ಧರಿಸಿಕೊಂಡವನಾಗಿ ಮಹಿಮಾ ಪದವಿಯನ್ನು ಬಿಡಲೋಲನೆಂದು ಎಣಿಸಿದರೂ ಕೂಡ ಈ ಲೋಕಕ್ಕೆ ನರಮನುಷ್ಯನಾಗಿ ಒಂದು ಮನುಷ್ಯ ಧಾರವಾಗಿ ಪಾಪಿಗಳ ಹೇಗೆ ಜೀವಿಸ್ತಾರೋ ಅದೇ ಪ್ರಕಾರ ಅಂದ್ರೆ ಮನುಷ್ಯ ಮಾಂಸದ ಮುದ್ದೆಯಾಗಿ ಈ ಲೋಕಕ್ಕೆ ಹುಟ್ಟಿ ಬಂದದ್ದನ್ನು ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮರಣ ಹೊಂದಿದ ನಂತರ ಮಾಂಸದ ಮುದ್ದೆಯಾಗಿ ಅಥವಾ ಶವದ ಪದೆಯಲ್ಲಿ ತಾನು ಸಮಾಧಿಯನ್ನ ಆ ಒಂದು ಬಿಳಿ ವಸ್ತ್ರದಲ್ಲಿ ಸುತ್ತಿ ಮಲಗಿಸಿ ಇಟ್ಟದನ್ನು ನಾವು ನೋಡ್ತೇವೆ. ಮತ್ತೆ ಆತನ ಕರ್ತನಾದ ಯೇಸು ಕ್ರಿಸ್ತನು ತಾನು ಹೇಳಿದ ಪ್ರಕಾರವಾಗಿ ಮೃತ್ಯುಂಜಯನಾಗಿ 3 ದಿವಸ ಸಮಾಧಿಯಲ್ಲಿ ಎದ್ದು 3ನೇ ದಿವಸದಲ್ಲಿ ನಾವು ಎದ್ದು ಎಬ್ಬಿಸುತ್ತೇನೆ ಎದ್ದೇಳ್ತೇನೆ ಎಂಬುದಾಗಿ ನಮಗೆ ಅಭಯವಚನ ಶಾಸ್ತ್ರದ ಮೇರೆಗೆ ನಮಗೆ ಬರೆಸಿಟ್ಟಿರುವ ಹಾಗೆ ನಮ್ಮ ಕರ್ತನಾದ ಯೇಸು ಅದೇ ಪ್ರಕಾರವಾಗಿ 3 ದಿವಸದ ನಂತರ ಅವನು ಎದ್ದು ಅದೇ ಗುಹೆಯೊಳಗೆ ಅದೇ ಸಮಾಧಿ ಒಳಗೆ ಒಂದು ಬಲಗಡೆಯಲ್ಲಿ ಬಿಳಿ ನಾರುಮಡಿಯನ್ನ ಅಂದ್ರೆ ಮಹಿಮಾ ವಸ್ತ್ರವನ್ನ, ಅದು ಅಷ್ಟು ಪರಿಶುದ್ಧವಾದ ಒಂದು ವಸ್ತ್ರವಾಗಿತ್ತು. ಆ ಪರಿಶುದ್ಧ ವಸ್ತ್ರವನ್ನು ಧರಿಸಿಕೊಂಡವನಾಗಿ ಬಲಗಡೆ ಕೂತುಕೊಂಡದಂತ ಅಲ್ಲಿ ಹೋಗಿದ್ದಂತ ಸ್ತ್ರೀಯರು ನೋಡಿದ್ದನ್ನ ನಾವು ವಾಕ್ಯದ ಮೇರೆಗೆ ನೋಡ್ತೇವೆ. ಇಲ್ಲಿ ನಾವು ಈ ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದಂತ ಆ ರಕ್ಷಣೆಯ ಬಟ್ಟೆ ಅಥವಾ ರಕ್ಷಣೆಯ ಒಂದು ಕವಚ, ಆ ಒಂದು ನೀತಿ ಅಂದ್ರೆ ಪರಿಶುದ್ಧವಾದ ಬಟ್ಟೆ, ಈ ಒಂದು ಸತ್ಯವೆಂಬ ನಡುಕಟ್ಟು, ಈ ಒಂದು 2 ವಸ್ತುಗಳು ಸತ್ಯವೆಂಬ ನಡುಕಟ್ಟು ಮತ್ತು ನೀತಿ ಎಂಬ ವಸ್ತ್ರ ನಮ್ಮಲ್ಲಿ ಧರಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಕೊಟ್ಟ ಈ ವಾಕ್ಯ ನಮ್ಮನ್ನು ಹೆಚ್ಚಿಸುವಂತಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ವಾರತಿ ನಾವು ಸೊಂಟಕ್ಕೆ ನಾವು ಬೆಲ್ಟ್ ಕಟ್ತೀವಿ. ಯಾಕೆಂದ್ರೆ ಅದು ಒಂದು ನಮ್ಮ ಜೀವಿತದಲ್ಲಿ ಒಂದು ಶಕ್ತಿ. ಅದು ಆ ಶಕ್ತಿಯ ಮೇರೆಗೆ ನಾವು ಇನ್ನಿತರ ಕೆಲಸಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ. ಒಂದು ನಾವು ಹಾಕಿರುವಂಥ ಬಟ್ಟೆ ಅದು ಆ ಒಂದು ಸ್ಟಿಫ್ ಆಗಿ ಅಥವಾ ಒಂದು ಸರಿಯಾದ ರೀತಿಯಲ್ಲಿ ಅದು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ನಡುಕಟ್ಟಾಗಿರ್ತದೆ. ಅದೇ ಮರೆಗೆ ಒಂದು ಶುಭ್ರ ವಸ್ತು ಅಂದ್ರೆ ಬಿಳಿ ಬಟ್ಟೆ, ಅದು ಪರಿಶುದ್ಧತೆಯನ್ನು ತೋರಿಸ್ತದೆ. ಆ ಪರಿಶುದ್ಧತೆಯೇ ನೀತಿ ಎಂಬ ವಜ್ರಕವಚ, ನೀತಿ ಎಂಬ ವಸ್ತ್ರ. ಆ ವಸ್ತ್ರನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡು ಆತನ ನಂಬಿಕೆಟ್ಟವರು ಅವ್ರಿಗೆ ದೇವರ ಮಕ್ಕಳ ಹೋಗಂತ ಅಧಿಕಾರ ಯಾರ್ಯಾರು ಪಡ್ಕೊಂಡಿರ್ತಾರ, ಆ ಒಂದು ಬಿರುದನ್ನು ಯಾರು ಪಡ್ಕೊಂಡಿರೋ ಆಗಿರ್ತಾರೋ ಅವರಿಗೆ ಈ ಸತ್ಯವೆಂಬ ನಡುಕಟ್ಟನ್ನ, ನೀತಿ ಎಂಬ ವಜ್ರಕವಚವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ತೆಗೆದುಕೊಂಡವರಾಗಿ ಅದು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನ ನಾವು ಗ್ರಹಿಸ್ಕೊಳ್ಬೇಕು. ಕೆಲವೊಂದು ಸಾರಿ ನಮ್ಮನ್ನ ನಾವು ಮರೆತು ಈ ಒಂದು ಬಟ್ಟೆಯ ಒಂದು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತ ನಮ್ಗೆ ಕೊಡ್ತಕ್ಕಂಥ ಈ ವಸ್ತ್ರಗಳು ಯಾವ್ಯಾವ ಸ್ಥಿತಿಯಲ್ಲಿ ಇದೆ ಎಂಬುದಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡವರಾಗಿ ಅದರ ಮೇರೆಗೆ ನಾವು ಈ ಲೋಕದ ಒಂದು ಜೀವಿತದಲ್ಲಿ ನಾವು ಈ ಬಟ್ಟೆಗಳನ್ನ, ಈ ವಸ್ತ್ರಗಳನ್ನ, ನಮ್ಮ ಧರಿಸುವಿಕೆಯನ್ನ ನಾವು ಅದನ್ನ ಅರ್ಥ ಮಾಡಿಕೊಂಡವರಾಗಿ ಕೇವಲ ನಾವು ಶಾರೀರಿಕವಾಗಿ ಹಾಕುವಂತ ಒಳ್ಳೊಳ್ಳೆ ಉಡುಪುಗಳನ್ನ ಅದನ್ನ ಮಾತ್ರ ನಾವು ನಮ್ಮ ಜೀವಿತದಲ್ಲಿ ಒಳ್ಳೆಯ ಬೆಲೆ ಬಾಳುವಂತ ಬಟ್ಟೆಗಳನ್ನ ಹಾಕುವಂಥದ್ದು, ಬೆಲೆ ಬಾಳುವಂತ ವಸ್ತ್ರಗಳನ್ನ ತೊಡುವಂಥದ್ದು ಅಥವಾ ಅನೇಕ
ಒಂದು ಸ್ಟೈಲಿಶ್ ಆಗಿ ಅಥವಾ ವಿನ್ಯಾಸಭರಿತವಾಗಿ ದಿನೇ ದಿನ ಆಯಾ ವರ್ಷದಿಂದ ವರ್ಷಕ್ಕೆ, ಒಂದು ಯುಗಕ್ಕೆ, ಒಂದು ಯುಗದಿಂದ ಒಂದೊಂದು ಯುಗಕ್ಕೆ ಒಂದು ಡಿಸೈನ್ ಬರ್ತಕ್ಕಂಥ, ಒಂದೊಂದು ವಿನ್ಯಾಸಗಳು ಬರ್ತಕ್ಕಂಥ ಬಟ್ಟೆಗಳನ್ನ ನಾವು ಈ ದಿನಗಳಲ್ಲಿ ನಾವು ಕಾಣ್ತೇವೆ. ಆದರೆ ನಮ್ಮಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಕೊಟ್ಟಿರ್ತಕ್ಕಂಥ ಯಾವ ಈ ವಸ್ತುಗಳು ಯಾವ ರೀತಿಯಲ್ಲಿ ಅದು ಉಪಯೋಗ ಆಗ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಅದು ಪ್ರಖ್ಯಾತಿ ಬರುತ್ತಿದೆ ಎಂಬುದಾಗಿ ನಾವು ಬಯಸ್ಕೊಂಡು, ನಾವು ಏನು ಕೂಡ ಈ ಒಂದು ಸತ್ಯ ಎಂಬ ನಡುಕಟ್ಟನ್ನಾಗಲಿ ಅಥವಾ ನೀತಿ ಎಂಬ ವಸ್ತ್ರವನ್ನು ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಅದನ್ನ ನಾವು ಅದರ ಬಗ್ಗೆ ನಾವು ಅದರ ಬೆಲೆಯನ್ನ ನಾವು ಅರಿತಂತವರಾಗಿ ಇದರ ಒಂದು ವಸ್ತ್ರನ ನಾವು ಅಚ್ಚುಕಟ್ಟಾಗಿ ನಾವು ಯಾವ ಸಂದರ್ಭದಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಇದು ಪ್ರಾಮುಖ್ಯವಾಗಿ ಇರ್ತಕ್ಕಂಥ ಒಂದು ಬಟ್ಟೆಗಳಾಗಿದೆ. ಈ ಬಟ್ಟೆಗಳನ್ನು ನಾವು ನಮ್ಮ ಆತ್ಮಿಕವಾಗಿ ಹೊರಬರುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ಪಡಿಸುವಂತದ್ದಾಗಿದೆ. ಆತನು ನಮ್ಮನ್ನು ನೋಡಿ ಸಂತೋಷ ಪಡುವಂತನಾಗಿರ್ತಾನೆ. ಹಾಗಾಗಿ ನಾವು ಈ ಒಂದು ಶುಭ್ರ ವಸ್ತ್ರಗಳನ್ನ ನಮ್ಮ ಜೀವಿತದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ದಿನೇ ದಿನ ಅದನ್ನ ನಾವು ಹೇಗೆ ಹೊಸ ಹೊಸ ವಿನ್ಯಾಸದಲ್ಲಿ ನಾವು ಈಗ ಬಟ್ಟೆಗಳ ತೊಡಿತೀವಿ, ಅದೇ ರೀತಿಯಲ್ಲಿ ಕೂಡ ನಾವು ದಿನೇ ದಿನ ದೇವರ ವಾಕ್ಯದ ಮುಖಾಂತರ ನಾವು ಹೊಸದಾಗಿ ಅದನ್ನ ತಿಳ್ಕೊಂಡವರಾಗಿ, ದೇವರ ವಾಕ್ಯನ ಹೆಚ್ಚು ಅರಿತಂತವರಾಗಿ, ನಾವು ಕ್ರಿಸ್ತನಲ್ಲಿ ನಾವು ಇಜ್ಜೋಡಾಗಿ ಭಯಭಕ್ತಿಯಲ್ಲಿ ಆತನ ಒಂದು ಮಹಿಮಾ ರೂಪಕ್ಕೆ ನಾವು ಯಾವಾಗಲೂ ಆತನ ಆತ್ಮಿಕ ರೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಕ್ರಿಸ್ತಿಯ ಮಕ್ಕಳಾಗಿ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ, ಲೋಕದಲ್ಲಿರುವವರಿಗೆ ನಾವು ಸಾಕ್ಷಿಗಳಾಗಿ ಇರ್ಲಿಕ್ಕಾಗುವಂತೆ, ಮತ್ತೆ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಕೊಟ್ಟ ಒಡಂಬಡಿಕೆ ಮೇರೆಗೆ ಆತನ ನಾವು ಮಾಡತಕ್ಕಂಥ ಕೆಲಸ ಅನೇಕರು ಈ ಬಟ್ಟೆಗಳಿಂದ ನಾವು ಧರಿಸಿಕೊಂಡವರಾಗಿ ನಾವು ನಮ್ಮ ಜೀವಿತ ಕಾಲದಲ್ಲಿ ಸತ್ಯವನ್ನ ನಾವು ಇತರರಿಗೆ ನಾವು ಯಾವುದೇ ರೀತಿಯಲ್ಲಿ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಸತ್ಯವನ್ನ ನಾವು ಹೇಳುವುದರ ಮುಖಾಂತರ ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಕಷ್ಟಗಳಾಗ್ತವೆ. ಸತ್ಯ ಹೇಳುವಾಗ ನಮಗೆ ಅವಮಾನಗಳು ಉಂಟಾಗುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಮಾನಹೀನಕ್ಕೆ ಒಳಗಾಗ್ತೇವೆ. ಆದರೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರಂತಹದ್ದು ಕ್ರೈಸ್ತರಾದಂಥ ನಾವು ಒಬ್ಬ ವಿಶ್ವಾಸಿಗಳಾದಂಥವ್ರು, ದೇವರನ್ನ ನಾವು ಸ್ವೀಕರಿಸಿದವರು, ದೇವರು ನಮ್ಮನ್ನು ಸ್ವೀಕರಿಸಿಕೊಂಡಿದ್ದೇವೆ, ನಾವು ಅದನ್ನು ಅಂಗೀಕರಿಸಿಕೊಂಡಿದ್ದೇವೆ. ಹೀಗಿರುವಾಗ ನಮ್ಮ ಜೀವಿತದಲ್ಲಿ ಕೂಡ ಆ ಬಟ್ಟೆಗಳನ್ನು ನಾವು ಧರಿಸಿಕೊಂಡವರಾಗಿ ಕ್ರಿಸ್ತನಿಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸ್ಲಿಕ್ಕಾಗುತ್ತೆ. ನಾವು ಪ್ರಯತ್ನ ಮಾಡೋಣ. ಈ ದಿವಸದಲ್ಲಿ ನಾವು ಸತ್ಯವೆಂಬ ನಡುಕಟ್ಟೆಂಬ ಒಂದು ವಸ್ತುವನ್ನ, ಅದೇ ರೀತಿಯಲ್ಲಿ ನೀತಿ ಎಂಬ ವಜ್ರಕವಚದ ಬಗ್ಗೆ ನಾವು ನೋಡಿದೆ. ಮುಂದಿನ ದಿನಗಳಲ್ಲಿ ದೇವರು ನನಗೆ ಯಾವ ಬಟ್ಟೆ ಅಥವಾ ಯಾವ ವಸ್ತ್ರ ನನಗೆ ಕೊಡ್ತಾನೆ ಅದರ ಬಗ್ಗೆ ನಾನು ಕಲೀಲಿಕ್ಕಾಗುತ್ತೆ, ತಿಳ್ಕೊಳ್ಳಿಕ್ಕಾಗುತ್ತೆ. ಇನ್ನೂ ಈ ಒಂದು ಸಾರಾಂಶದಲ್ಲಿ ಅನೇಕ ಭಕ್ತರು, ಅನೇಕ ಸವರು ಇನ್ನೂ ಅನೇಕ ರೀತಿಯಲ್ಲಿ ವಾಕ್ಯೋಪದೇಶ ಮಾಡ್ತಾರೆ. ಆದರೆ ನಾನು ಅಷ್ಟು ದೊಡ್ಡವನಲ್ಲ, ನಾನು ಕಲಿಯುವಂಥವನು ಆಗಿರುವಾಗ ನನಗೆ ತಿಳಿದಷ್ಟು ನಾನು ದೇವರ ವಾಕ್ಯವನ್ನು ತಿಳಿಸಿದ್ದೇನೆ. ದಯಮಾಡಿ ಇದರಲ್ಲಿ ತಪ್ಪೇನಾದ್ರು ಆಗಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿ, ಹೀಗೆ ಕರ್ತನಾದ ಯೇಸು ಕ್ರಿಸ್ತ ನನ್ನನ್ನು ಕರುಣಿಸಿ ಕಾಪಾಡಲಿ ಎಂಬುದಾಗಿ ತಮ್ಮಲ್ಲಿ ವಿನಯದಿಂದಲೂ ಪ್ರಾರ್ಥನೆ ನಾನು ಕೇಳಿಕೊಳ್ಳೋನಾಗಿದ್ದೇನೆ. ಥ್ಯಾಂಕ್ ಯು.